ಏಯ್ ಏನಿದೆಲ್ಲ ದುರ್ಗ ಕಾಣಕತ್ತಿಯಲ್ಲ ಹಿಂಗ ನೀವ್ ಹೊರಗೆ ಹೋದ್ರ ನಮ್ಮ ಊರಾಗ ನಮ್ಮ ಓಣ್ಯಾಗ ನಾಯಿ ಬೆನ್ನತ್ತವ ಹಂಗ ನನ್ನ ಊರ ಜನ ಕೆರ್ತಂದ್ ಬಿಡಿತಾರ. ನಿನ್ ಹೆಂಡತಿಗೆ ಮಾನ ಮರ್ಯಾದಿಲ್ಲ ಎಂತ ಪ್ಯಾಂಟ್ ಹಂಗೆ ಇಟ್ಕೊಂಡು ಹೊಂಟಾಳ ಕಾಲೇಜ್ಗೆ ಅಂತ ನೋಡ. ಇದ ಫಸ್ಟ್ ಇದಲ್ಲ ಅಷ್ಟ ಮತ್ತೆ ಇದು ಕಂಟಿನ್ಯೂ ಆಗ್ಬಾರ್ದು. ಅರ್ಥಾತ್ ಹೇಳದ ರೈಟ್. ಲಾವಣ್ಯ ಲಾವಣ್ಯ ಮಾವ ಅಕ್ಕ ಇಲ್ಲಿ ಏನೇ ನಿಧಾನಕ್ಕೆ ಮಾತಾಡಿ. ಏನು ಒಡ 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 ಅಂತ ಒದರಾಕೈತಿಯಲ್ಲ ಕಟಿಂಗ್ ಭಯ ಅದು ಹೊಡೆದೋಗ್ಬಿಡದ. ಅಯ್ಯ ಕರಿ ಮಾವ. ಏ ಲಾವಣ್ಯ ಪೂಜೆ ಬಂದಳ ನೋಡಿಲ್ಲಿ ಪೂಜೆ ಮಾಡೋಣ. ಏ ಬಾ ಜಲ್ದಿ. ನಂಗೆ ಸಮಾಚಾರ ಬಾರ ಇಲ್ಲಿ ಲಾವಣ್ಯ ಈಗ ಬಂದ ನೋಡ. ಲಾವಣ್ಯ ಅದು ನಾನು ಮಾಲ್ಗೆ ಹೋಗಿದ್ದೆ, 2 ಜೊತೆ ಡ್ರೆಸ್ ತಗೊಂಡಿದ್ದೀನಿ, ನನ್ಗೊಂದು ನಿನ್ಗೊಂದು ಅಂತ. ನೀನ್ ತಗೋ. ಅಕ್ಕ ಏನ್ ಗಿಚ್ಚಿ ಕಾಣ್ತಿ ಗೊತ್ತಾ ನೀನು? ತಗೋ. ಏ ಲಾವಣ್ಯ ನೀನ್ ಅಕ್ಕನ್ ಬಾರೆ, ನಾನು ಅಲ್ಲಿ ಕಾಲೇಜ್ ಹತ್ರ ವೇಟ್ ಮಾಡ್ತಿರ್ತೀನಿ. ಬೈ. ಏನ್ ಇವತ್ತು ಸುಬ್ಬಿ ತುಂಬಾ ಚೆನ್ನಾಗಿ ಕಾಣಕತ್ತಿ. ಏನ್ ಸಮ ಬಳೆ ಬೇರೆ ನೋಡಿ ಇವತ್ತು. ನನ್ ಕಾಲೇಜ್ ಮುಗಿಯಕ್ಕೆ ಇನ್ನೂ ಸ್ವಲ್ಪ ದಿನ ಇದೆ. ಆಮೇಲೆ ಅಬ್ಬಾ ಏನ್ ಮಾಡಾಕೈತಿ? ಇದೆಲ್ಲ ನಾನು ಮಾಡ್ತೀನಿ. ಫಸ್ಟ್ ಓದ್ಕೋ, ಎಕ್ಸಾಮ್ ಐತೆ ಅಂತ ಹೇಳ್ತೀವಿ, ಗೊತ್ತಾಗಲ್ಲ. ಕೊಡಿಲಿ ಇನ್ನ ಯಾಕಪ್ಪ ಬಂದ? ಏ ಕೃಷ್ಣ, ಹಾ ಏನ್ ಹೇಳ? ಒಡೆ ಅಂತ ಬಂದಾರ ಬಾ ಇಲ್ಲಿ. ಹಾ ಬಂದೇಡಿ. ಮುಂಜಾನೆ ಬಂದ್ಬಿಟ್ಟಲ್ಲ. ಏನ್ ಸಮಾಚಾರ? ರವಿ ಗಾಡಿ ತಗೊಂಬಂದಿದ್ದಲ್ಲ, ಆಯ್ತಿಲ್ಲ ಕುಂಟಿ ಹೊಡಿಯೋದು. ಗಾಡಿ ತಗೊಂಬ ಅಂತ ನನ್ ಕಳ್ಸ. ಹೌದನಾ? ಈ ಸಲ ಹೊಲಕ್ಕೆ ಏನ್ ಬಿಡ್ಬೇಕಂತ ಮಾಡಿದಿ ಕೃಷ್ಣ? ಈ ಸರಿ ಸ್ವಲ್ಪ ಒಳಗಡೆ ಹಾಕ್ಬೇಕಂತ ಮಾಡಿನ. ಹಾ ಉಳ್ಳಾಗಡ್ಡಿ ಹಾಕ್ಬೇಕಂತ ಮಾಡಿದೇನ? ವೈಲಿನ್ ಬೇರೆ ದೊಡ್ಡ ಕಾಲೇಜ್ ಹಚ್ಚಿದೆ, ಮತ್ತೆ ಮಾಡ್ಬೇಕಲ್ಲ. ಮಾಡ್ಲ ನಡೀತೇನಪ್ಪ. ಸರಿ ಬಾ ಬಾ ಬುದ್ಧಿ ಬಂದಿದ್ ಬಾ, ಊಟ ಮಾಡಮ್ಮ. ಬಾರಲ್ಲೇ ಏನಾಗಲ್ಲ, ಬಾ ಬಾ ಬಾ. ಸರಿ ಮಾಮ ಗರಿಸ ಸರಿ ಸರಿ ಮಾಮ ಗರಿಸ.
ಯಾಕ್ರಲ್ಲ ಕಳ್ಸಿದ್ರಿ? ಹೇಳ್ರು, ಯಾಕೆ ಕಳ್ಸಿದ್ರಲ್ಲ? ಏನ್ ಸಮಾಚಾರ? ಏನಾಯ್ತಾ? ಕೃಷ್ಣ ಅದು ಏಯ್ ಅದೇ ಏನಂತ ಹೇಳ್ರಲ್ಲ. ಕೃಷ್ಣ ಹೆಂಗ್ ಹೇಳೋದಂತ ಗೊತ್ತಾಗ್ತಿಲ್ಲ, ಬೇಜಾರಾಗ್ಬೇಡ ಕೃಷ್ಣ. ಏಯ್ ಮತ್ ಸರಿಯಾಗಿರ್ತೈತಿ ನೋಡು. ಏನಂತ ಹೇಳ್ರಿ ಫಸ್ಟ್. ಹೇಳ್ರಿ ಏನಂತ. ಕೃಷ್ಣ ನಿಂಗನ್ ಜೊತೆ ಮತ್ತೆ ಲಾವಣ್ಯ ನಿಂಗನ್ ಜೊತೆ ಲಾವಣ್ಯ ಸುತ್ತಾಡ್ತಿರೋದು ಊರ್ ಜನಕ್ಕೆಲ್ಲ ಗೊತ್ತಿದೆ. ಯಾಕೋ ಲಾವಣ್ಯ ನಡವಳಿಕೆ ನನಗೆ ಸರಿ ಇಲ್ಲ ಅನ್ಸುತ್ತೆ ಕೃಷ್ಣ. ಲೈ ಏನ್ ಮಾತಾಡಕೈತಿ ನಿನ್ ಗೊತ್ತೈತೇನ? ನೀನ್ ಮಾತಾಡ್ತಿದ್ರೆ ಯಾಕೆ ಸುಮ್ಮನೆ ನಿಂತೀನಂತಂದ್ರ, ಯಾಕಂದ್ರ ನೀ ನನ್ ದೋಸ್ತ ಇದೀಯ ಅಂತ. ಅದ ಬೇರೆ ಯಾವನಾರು ಮಾತಾಡಿದ್ರ ಎದೆ ಸೀಳ್ಬಿಡ್ತಿದ್ದೆ ಮಗನ. ಕೃಷ್ಣ ಮೇಮ್ ಕೂಡ ದ್ವೇಷವಪ್ಪ. ಹಾಗಾದ್ರೆ ನಾವ್ ಹೇಳಿದ್ದು ಸುಳ್ಳ? ಲೇ ನೀನ್ ಅದನ್ನೇ ಮಾತಾಡ್ತಿಲ್ಲ. ಲೇ ನಾನು ಹೇಳ್ತಿ ಏನಂತ ನನಗೆ ಗೊತ್ತೈತೆ. ಅವಳ ಬಗ್ಗೆ ಯಾರು ಸರ್ಟಿಫಿಕೇಟ್ ಕೊಡಬೇಕಾಗಿಲ್ಲ. ಹೌದಪ್ಪ, ಮಾತ್ ನಿಮ್ಮಿದ ನಿಮ್ ನಂಬ್ಕೊಂಬ್ಲೇದಪ್ಪ. ನನಗೂ ನನ್ನ ಹೆಂಡತಿ ಮೇಲೆ ನಂಬಿಕೆ ಐತಪ್ಪ. ಏನಿಲ್ಲ ಅಂತಂದ್ರೆ ಊರ್ ಜನ ಎಲ್ಲ ನೀನ್ ಬಗ್ಗೆ ಯಾಕೆ ಮಾತಾಡ್ತಾರೆ? ಲೇ ಏನ್ ಮಾತಾಡಕತ್ತಿಲ್ಲ? ಕೃಷ್ಣ ಮಂದಿ ಓಣ್ಯಾಗ ಸಂಜೆ ಮಾತಾಡ್ದನ, ಅವನಿನ್ ಎದುರಿಗೆ ಹೇಳಕತ್ತಾನ. ಲೇ ಇದೆಯಾ ಫಸ್ಟ್ ಇದೆ ಲಾಸ್ಟ್. ಮತ್ತೆ ಈ ವಿಷಯ ಯಾವನಾರು ಮತ್ತೆ ಮಾತಾಡೋದು ಸರಿ ಇರಲ್ಲ ಮಗನ. ಕರೆಕ್ಟ್ ಕೃಷ್ಣ, ನಮ್ದೇ ತಪ್ಪು ಬಿಡು. ಆದ್ರೆ ಒಳ್ಳೆ ಮರದ್ ಕೊಟ್ಬಿಟ್ಟೆ. ಸಿಟ್ಟಿದ್ರೆ ಎರಡಿಟ್ಟು ಒದ್ದೋಗು. ಗೊಂಬೆ ಗೊಂಬೆ ಬಾ ಟವಲ್ ತೊಂಬ. ನಾನು ಸ್ವಲ್ಪ ಹೊಲಕ್ ಹೋಗ್ಬೇಕು. ಕರೆಂಟ್ ಬೇರೆ ಎದ್ದದ್ದು ಬರಕೈತೆ. ಅವ್ನು ತೊಂಬರ್ಲೇ. ಹೌದಾ? ನೀನ್ ಫೋನ್ ಕೊಡ್ತಾಗಿಂದ ಒಟ್ಟ ಬೇಜಾರಾಗಿಲ್ಲ ನೋಡ ನಂಗ. ಹೌದಾ? ಎಷ್ಟ್ ಚಂದ ಟೈಮ್ ಪಾಸ್ ಆಗ್ತೈತಿ. ಶಾಪಿಂಗ್ ಹೋಗಿದ್ದಲ್ಲ, ಏನ್ ಮಾಡಕೈತೆ? ಫ್ರೆಂಡ್ ಜೋಡಿ ಮಾತಾಡಕತ್ತಿದ್ದೆ. ನಿಜ? ಹಾ ಸರಿ ಬೇಗ ಬಾ. ಯಾರ್ ನೀನ್ ಕಂಡಾನ? ನನ್ ಗಂಡ್ ಕರ್ದಿದ್ದ, ಫ್ರೆಂಡ್ ಜೋಡಿ ಮಾತಾಡಕತ್ತಿದ್ದೆ ಅಂತ ಹೇಳಿ. ಏ ಲವಣ್ಯ, ನಾಳೆ ಕಾಲೇಜಲ್ಲಿ ಸಿಗ್ತೀವಲ್ಲ. ಲವಣ್ಯ ಏನ್ ಮಾಡಕತ್ತಿ? ಲವಣ್ಯ ಬಾಯ್ಲೆ ಹಸುವಾಗೈತೆ. ಏಯ್ ಆರಿ ಏಯ್ ಹಸುವಾಗೈತೆ, ಊಟಕ್ ತಂಬಾರ. ಸರಿ 5 ನಿಮಿಷ. ನಾಳೆ ಕಾಲೇಜ್ ಹತ್ರ ಬರ್ತೀವಲ್ಲ, ಸಿಗೋಣ ಬಿಡು. ಆಯ್ತಾಯ್ತು, ನಾಳೆ ಕಾಲೇಜಿಂದ ಬೇಗ ಬಂದ್ಬಿಡು. ಮತ್ತೆ ಹೋಗ್ಬರೋಣ. ನಿಂಗನ್ ಜೊತೆ ಲಾವಣ್ಯ ಸುತ್ತಾಡ್ತಿರೋದು ಊರ್ ಜನಕ್ಕೆಲ್ಲ ಗೊತ್ತಿದೆ. ಯಾಕೋ ಲಾವಣ್ಯ ನಡವಳಿಕೆ ನನಗೆ ಸರಿ ಇಲ್ಲ ಅನ್ಸುತ್ತೆ ಕೃಷ್ಣ. ನನಗೂ ನನ್ನ ಹೆಂಡತಿ ಮೇಲೆ ನಂಬಿಕೆ ಐತಪ್ಪ. ಏನಿಲ್ಲ ಅಂತಂದ್ರೆ ಊರ್ ಜನ ಎಲ್ಲ ನೀನ್ ಬಗ್ಗೆ ಯಾಕೆ ಮಾತಾಡ್ತಾರೆ? ಲೇ ಏನ್ ಮಾತಾಡಕತ್ತಿಲ್ಲ? ಏನ್ ಮಾಡಕತ್ತಿಲ್ಲ? ಜಲ್ದಿ ಬಾ, ಊಟ ತಗೊಂಬ. ಏಯ್ ಊಟ ತಮ್ಮ ಅಂತಂದ್ರಲ್ಲಿ ಹೊಟ್ಟೆ ಹಸ್ಕೊಂಡ್ ಸಾಯಕತ್ತೀನಿ. ಊಟ ತಮ್ಮ ನೀರ್ ತಂದಿಲ್ಲ. ಏನ್ ಮಾಡಕತ್ತಿ? ಬರೀ ಫೋನ್ ಮಾತಾಡಕತ್ತಿಲ್ಲ. ಕವ ಆಯ್ತ ನಿನಗ? ಏನ್ ಹೇಳದಪ್ಪ ನಿನಗೆ? ತಗ ಕಬ್ರಲ್ಲಿಟ್ಟಿ. ಹೇಳಿ ಸಂಜೆ ಸೂರ್ಯ ಮುಳುಗೋಗುವ
ಇರುವಾಗ ನೀ ಬಿಟ್ಟುಂಟೆ ನನ್ನ ನಡುದಾರಿಯಾಗ. ಕಂಡಂತ ಕನಸ ಅಳಿದೋದ ಮ್ಯಾಲ ಬದುಕೋದು ಹೆಂಗಾಯಿ ಸುಡುಗಾಡಿನ್ಯಾಗ. ಬದುಕೋಣಂದಿ ಕುಡಿದು ಗಂಜಿ ಬಾಳೋದ್ಯಾಕ ಊರಿಗೆ ಅಂಜಿ. ಬಡಪಾಯಿ ಹುಡುಗ ನಿನಗ್ಯಾಕ ಈಗ ನನ್ನ ಹೆಸರಿಲ್ಲ ನಿನ್ನ ಹಣೆಯಾಗ. ನೀಯದಿಯ ತಿಳಿಗೇಡಿ ಲಡ್ಕಿ ಮುಚ್ಚುಂಟಿ ಎದೆಯ ಕಿಡಕಿ. ಬಿಟ್ಟೋಗಿ ನೀ ನೆನಪಾಗಿ ಕಾಡತಿ ಈ ಮನದಿನವೆಲ್ಲ ನಿನ್ನ ಬೇಡೈತಿ. ಅಮ್ಮವ್ರ ಯಾವ ಬಂದ್ರಿ? ಈಗ ಬನ್ನಪ್ಪ. ಹೌದ್ರಿ? ಏಯ್ ಇವಳ ಇರೋಡ ಯಾರು ಬಂದಾರ? ಮಾವ ಬಂದಾರ ನೋಡು. ಆರಾಮದಿರಿ? ಆರಾಮದಿನಪ್ಪ. ಮನೆಗೆಲ್ಲ ಆರಾಮದಾರಿ? ಎಲ್ಲಾರು ಮಾರ ನಾನು ಸ್ವಲ್ಪ ಹೊಲ್ದಾಗ ಕೆಲಸ ಐತ್ರಿ, ಪಂಪ್ ಸೆಟ್ ಆನ್ ಮಾಡಿ ಬರ್ಬೇಕು. ಕರೆಂಟ್ ಯಾವಾಗ ಬೇಕು ಹೋಗಿ ಬರ್ತಾರ. ಹಂಗಾಗಿ ನಾಷ್ಟ ಹಾಕೊಡು, ನಾನು ಹೋಗಿ ಬರ್ತ ಹೊಲಕ್. ಆಯ್ತು ನಡಿ. ಎಷ್ಟೊತ್ತೆ ನೀನು ಕಾಯೋದು? ಮಳ್ಳ ಫೋನ್ ಮಾಡ್ಬಿಡ, 10 ನಿಮಿಷದಾಗ ಅಲ್ಲಿ ಇರ್ತೀನಿ. ಸರಿ ಸರಿ ದೌಡ್ ಬರ್ತೀನಿ. ಜಲ್ದಿ ಬಾ. ಅಯ್ಯೋ ಅಪ್ಪ ಇಲ್ಲೇ ಇದಾರೆ ಬೇರೆ. ಅವ್ನ್ ಬೇರೆ ಫೋನ್ ಮಾಡಕತ್ತಾನ. ಅಯ್ಯೋ ಛೆ. ಎಷ್ಟು ಸತಿ ಹೇಳ್ಬೇಕಾ ನಿಂಗ? 10 ನಿಮಿಷದಾಗ ತಡಿ. ಮನೆಗ್ ನಮ್ಮಪ್ಪ ಬಂದಾನ, ಊಟ ಕೊಟ್ ಬರ್ತೀನಿ ಇಡು. ಏ ಲಾವಣ್ಯ, ಕಾಯಕತ್ತೇನಿಲ್ಲಿ ನಾನ. ಸರಿ ಸರಿ. ಅವ್ನ್ ಬೇರೆ ಫೋನ್ ಮಾಡಕತ್ತಾನ. ಅಪ್ಪ ಫೋನ್. ತಗೋ, ಇದ್ರಾಗ 1 ಲಕ್ಷ ರೂಪಾಯಿ ಅದಾವ. ಕಾಲೇಜ್ ದನ ಫೀ ಕಟ್ಬೇಕಂತಿದ್ದೆಲ್ಲ ಇಟ್ಕೋ, ನಾ ಬರ್ತೀನಿ. ಅಪ್ಪ ಯಾಕಪ್ಪ ಕುಂತಲ್ ಕುಂದ್ರವಲ್ಲಿ ನಿಂತಲ್ ನಿಂದ್ರವಲ್ಲಿ ಯಾಕಪ್ಪ? ಆರಾಮಿಲ್ಲನ? ಆರಾಮಿಲ್ಲ, ಒಟ್ಟ ಆರಾಮಿಲ್ಲ. ಹೊಟ್ಟಾಗ ಸಂಕಟ ಆಗತೈತಿ. ನಿನ್ನಂತ ಮಗಳನ್ನ ನಾನು ಹೊಟ್ಟಾಗ ಹುಟ್ಟಿಲ್ಲ, ಅದಕ್ಕೆ ನನಗೆ ಆರಾಮಿಲ್ಲ. ಆರಾಮಿಲ್ಲ ಅಂದ್ರೆ ಆರಾಮಿಲ್ಲ ಅಷ್ಟೇ. ಏನ್ ಮಾತಾಡಕತ್ತಿಯಪ್ಪ? ಅಪ್ಪ ಅಂತ ನಾನು ಏನ್ ಮಾಡ್ದೆಪ್ಪ? ಗೊತ್ತಿಲ್ಲ ಅನ್ಕೊಂಡೇನ? ನಾಟಕ ಮಾಡಕತ್ತಿ. ನೀ ಅವನ ಜೊತೆ ಮಾತಾಡೋದನ್ನ ನಾನು ನೋಡೀನಿ. ಅದು ಸಾಕು ಬೇ, ಏನು ಹೇಳಬೇಡ ನನಗೆ. ನನ್ನ ಅಪ್ಪ ಅಂತ ಕರಿಬೇಡ. ಮಗಳಂದ್ರ ಅನ್ನದ ಅಗಳಿದ್ದಂಗ. ಹೊಟ್ಟೆ ತುಂಬಿಸ್ಬೇಕವನ, ಯಾರದಾರ ಹೊಟ್ಟೆ ಉರಿಸ್ಬಾರ್ದು. 1 ಹೊತ್ತು ಊಟ ಇರಲಿಲ್ಲ ಅಂದ್ರೂ ನಾವು ಬದುಕ್ತೀವಿ, ಆದ್ರೆ ಮಾನ ಮರ್ಯಾದಿಲ್ಲ ಅಂತ ನಾವು ಬದುಕಕ್ಕಾಗಲ್ಲ. ಮನೆಗೆ ಹಿರಿ ಮಗಳಂದ್ರ ಗಂಡ ಮಗ ಇದ್ದಂಗ. ನಿನ್ನ ಹಿಂದ ಏನ 4 ಮಂದಿ ನಿನ್ನ ತಂಗಿಯರದಾರ, ಅವ್ರ ಗತಿ ಏನು? ಅವ ಏನು ಕಮ್ಮಿ ಮಾಡೋಣಂತ ಇಂಥ ಕೆಲಸ ಮಾಡಕತ್ತಿ? ಅವ ದೇವ್ರದಾನ, ದೇವ್ರು ಮಾಡ್ಕೊಂಡು ಹೆಣ್ತಾರನ ಫಸಲು ದಾಟಿ ಹೊರಗೆ ಕಳಿಸಲಂತ ಈಗಿನ ಕಾಲದೊಳಗ ನಿನ್ನ ಕಾಲೇಜ್ ಓದ್ಸಾಕತ್ತಾನ ಅಂತವನಿಗೆ ಮೋಸ ಮಾಡಕತ್ತಿ. ಈಗ ಹಿಡ್ಕೊಂಡಲ್ಲ ರೊಕ್ಕ ಎಲ್ಲಿ ಅಂತ ತಿಳಿದೀವು? ಇಷ್ಟು ರೊಕ್ಕ ನನ್ನ ಕಡೆಯಲ್ಲಿ ಬರ್ಬೇಕ. ಅವ ತನ್ನ ಎತ್ತ ಆಕಳ ಎಲ್ಲ ಮಾರಿ ತಾ ಕೊಟ್ರ ಸರಿ ಇರಂಗಿಲ್ಲ ಅಂತ ಹೇಳಿ ನನ್ನ ಕೈಲೇ ಕೊಡ್ಸಾಕತ್ತಾನ. ನೋಡುವ, ಒಂದು ಮಾತು ಹೇಳ್ತೇನೆ, ನಮ್ಮ ಮನೆ ಮರ್ಯಾದೆ ಹೋಗುವಂತ ಕೆಲಸ ಮಾಡಿದಂದ್ರ ನಾವ್ ಯಾರು ಜೀವನ ತುಳಿಯಂಗಿಲ್ಲ. ಇದಕ್ಕೂ ಹೆಚ್ಚಿಗೆ ನಾ ಏನು ಹೇಳಲ್ಲವ. ನಮ್ಮನ್ನು ಉಳಿಸೋದು ಸಾಯಿಸೋದು ಎಲ್ಲ ನಿನ್ನ ಕೈ ಆಗೈತಿ.